ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾನು RRB PO ಅಂಡ್ RRB ಕ್ಲರ್ಕ್ 2025 ನೋಟಿಫಿಕೇಶನ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಆಲ್ರೆಡಿ ನೋಟಿಫಿಕೇಶನ್ ಔಟ್ ಆಗಿದೆ ಅಂಡ್ ತುಂಬ ಒಳ್ಳೆ ಗುಡ್ ನ್ಯೂಸ್ ಕೂಡ ಇದೆ, ಯಾಕೆಂದರೆ ವೇಕೆನ್ಸಿ ತುಂಬ ಜಾಸ್ತಿ ಇದೆ. ಅಂಡ್ ಇನ್ನೊಂದು ಇನ್ಫಾರ್ಮೇಷನ್ ಮೊದಲೇ ಹೇಳ್ತೀನಿ, ಅದರ್ ಸ್ಟೇಟ್ ಕ್ಯಾಂಡಿಡೇಟ್ಸ್ ಏನಾದರೂ ಇನ್ ಕೇಸ್ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋದಲ್ಲಿ ಪ್ಲೀಸ್ ನನಗೆ ಹಿಂದಿಲಿ ಮಾಡಿ ಅಥವಾ ತೆಲುಗು, ಇಂಗ್ಲೀಷ್ ಯಾವುದೇ ಲ್ಯಾಂಗ್ವೇಜಲ್ಲೂ ಕೇಳಕ್ಕೆ ಹೋಗಬೇಡಿ. ನಿಮಗೆ ಇನ್ಫಾರ್ಮೇಷನ್ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಅಂದರೆ ಸ್ಲೈಡ್ಸಲ್ಲಿ ಏನಿರುತ್ತೆ ಅದೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ನಾನು ಲಾಸ್ಟ್ ಟೈಮೆಲ್ಲ ವೀಡಿಯೋ ಮಾಡಬೇಕಾದ್ರೆ ತುಂಬ ಇಶ್ಯೂನ ಫೇಸ್ ಮಾಡಿದ್ದೀನಿ, ಲೈಕ್ UBA LBO ಅಥವಾ RRB PO ಮೈನ್ಸ್ ಕಟ್ ಆಫ್ ಆ ಥರ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋ ಮಾಡಿದಾಗ ಇಂಗ್ಲೀಷಲ್ಲಿ ಮಾಡು ಅಥವಾ ಹಿಂದಿಲಿ ಮಾಡು ಆ ಥರ ಕೇಳಿದ್ದೀರಾ. ಬಟ್ ಈ ಚಾನಲ್ ಇರೋದು ಕರ್ನಾಟಕಗೆ ಅಂತ, ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಅಂತ ಬ್ಯಾಂಕಿಂಗ್ ಚಾನಲ್ಸ್ ಇರೋದೇ ಕಮ್ಮಿ. ಸೊ ಅದರಲ್ಲಿ ಇರೋ ಒಂದು ಬೆರಳೆಣಿಕೆ ಅಷ್ಟೇ, 2-3 ಇರ್ಬೋದು ಅಷ್ಟೇ, ಅದು ಸಿಂಗಲ್ ಕ್ರಿಯೇಟರ್ಸು. ಸೊ ಅದಕ್ಕೋಸ್ಕರ ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನಿಮಗೆ ಇನ್ಫಾರ್ಮೇಷನ್ ಅಷ್ಟು ನೆಸೆಸಿಟಿ ಇದೆ ಅಂತಂದರೆ ಬೇರೆ ಲ್ಯಾಂಗ್ವೇಜಸಲ್ಲಿ ತುಂಬ, ಅಂದರೆ ಹಿಂದಿಲಂತೂ ತುಂಬ ಇದೆ, ಎಲ್ಲ ಲ್ಯಾಂಗ್ವೇಜಸಲ್ಲೂ ತುಂಬ ಚಾನಲ್ಸ್ ಇದೆ. ಆ ಚಾನಲ್ಗಳನ್ನ ರೆಫರ್ ಮಾಡಿ, ನೋ ಹಾರ್ಮ್ ಇಂಟೆಂಡೆಡ್. ಸೊ ಇವಾಗ ನೋಟಿಫಿಕೇಶನ್ ಬಗ್ಗೆ ಮಾತಾಡ್ತೀನಿ. ನೋಟಿಫಿಕೇಶನ್ ಬಂದುಬಿಟ್ಟು ಇಂಪಾರ್ಟೆಂಟ್ ಡೇಟ್ಸ್ ಫಸ್ಟ್ ಹೇಳ್ತಾ ಹೋಗ್ತೀನಿ ನೋಡಿ. ಅಪ್ಲಿಕೇಶನ್ ಡೇಟ್ ನಿಮಗೆ 1 ಸೆಪ್ಟೆಂಬರ್ 2025 ಇಂದ 21 ಸೆಪ್ಟೆಂಬರ್ವರೆಗೂ ಅಪ್ಲಿಕೇಶನ್ ಡೇಟ್ ಓಪನ್ ಇರುತ್ತೆ. ಆ್ಯಂಡ್ ಫೀಸ್ ಕೂಡ ನೀವು ಆ ವಿತಿನ್ ಸ್ಪ್ಯಾನಲ್ಲೇ ನೀವು ಪೇ ಮಾಡಬೇಕಾಗಿರುತ್ತೆ. ಆ್ಯಂಡ್ ಎಡಿಟ್ ವಿಂಡೋ ಬಗ್ಗೆ ನಾನು ಈಗ IPS ಕ್ಲರ್ಕ್ ಅಥವಾ PO ನೋಟಿಫಿಕೇಶನ್ ಆಗ್ತಾರೋ ತುಂಬ ಜನ ಎಡಿಟ್ ಬಿಡುತ್ತಾ SBI ಕ್ಲರ್ಕಿಗೂ ಬಿಡುತ್ತಾ ಅಂತ ಕೇಳ್ತಿದ್ದೀರಾ. ಫಸ್ಟ್ ಪಾಯಿಂಟು, ನೀವು ನೀವು ಅಷ್ಟು ಪ್ರಿಪೇರ್ ಆಗಿ ಫುಲ್ ಸೀರಿಯಸ್ನೆಸ್ ಆಗಿ ಅಪ್ಲಿಕೇಶನ್ ಆಗ್ತಿದ್ದೀರಾ ಅಂದರೆ ನೀವೇನು ಮಿಸ್ಟೇಕ್ ಮಾಡಬಾರ್ದು, ಎಲ್ಲನೂ ಕ್ರಾಸ್ ಚೆಕ್ ಮಾಡಬೇಕು. ಯಾಕೆ ಅಂತಂದರೆ ಎಡಿಟ್ ವಿಂಡೋ ಬಿಡಲ್ಲ ಅಂತಲ್ಲ, ಬಿಟ್ಟರು ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು ಇನ್ಫಾರ್ಮೇಷನ್ ಇರುತ್ತೆ, ನೀವು ಡಿಸ್ಕ್ವಾಲಿಫೈ ಆಗೋಕ್ಕೆ, ಲೈಕ್ ಫೈನಲ್ ಸೆಲೆಕ್ಷನ್ ಹೋಗಿ ಡಿಸ್ಕ್ವಾಲಿಫೈ ಆಗಿರ್ತಾರೆ ತುಂಬ ಜನ, ನಾನು ನೋಡಿದ್ದೀನಿ. ಆ ಡಿಸ್ಕ್ವಾಲಿಫಿಕೇಷನ್ ಆಗೋಕ್ಕೆ ರೀಸನ್ ಇರುತ್ತಲ್ಲ, ಅಂಥದ್ದನ್ನ ನಿಮಗೆ ಎಡಿಟ್ ಆಪ್ಷನ್ ಇರಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾಟಗರಿ ತೊಗೊಳ್ಳಿ, ಕ್ಯಾಟಗರಿ ಇರುತ್ತೆ. ಈಗ OBC ಜನರಲ್ ಇದ್ದರೆ ನೀವು ಎರಡರಲ್ಲೇ ಎಕ್ಸ್ಟೆಂಡ್ ಮಾಡ್ಬೋದು. ಬಟ್ ನೀವು SC ಹಾಕ್ಬಿಟ್ಟು ನೀವು OBC ಬಿಲಾಂಗ್ ಆಗಿದ್ರೆ ಅದನ್ನು ನೀವು ಕ್ಯಾಟಗರಿ ಚೇಂಜ್ ಮಾಡೋಕ್ಕಾಗಲ್ಲ ಎಡಿಟ್ ವಿಂಡೋದಲ್ಲಿ. SC ST PWD ಆ 3 ಕ್ಯಾಟಗರಿಲಿ ನೀವು ಶಫಲ್ ಮಾಡ್ಬೋದು. ಸೊ ಆ ಥರ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ನೀವು ಎಡಿಟ್ ಮಾಡೋವಂಥ ಪರಿಸ್ಥಿತಿ ತಂದ್ಕೋಬೇಡಿ ನನ್ನ ಪ್ರಕಾರ. ಸೊ ನೀಟಾಗಿ 1 ಅವರ್ ಟೈಮ್ ಕೊಟ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಓದ್ಬಿಟ್ಟು ಅಪ್ಲೈ ಮಾಡಿ, ಅಥವಾ ಅಪ್ಲೈ ಮಾಡಿರೋರನ್ನ ವೀಡಿಯೋ ನೋಡ್ಕೊಂಡು ಅಪ್ಲೈ ಮಾಡಿ. 1 ವೀಕ್ ಬೇಕಿದ್ರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಆಫ್ಟರ್ 10th ಸೆಪ್ಟೆಂಬರ್ ಅಪ್ಲೈ ಮಾಡಿ. ಸೊ ಇವಾಗ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬಗ್ಗೆ ಹೇಳ್ತೀನಿ. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅನ್ನೋದು ನವೆಂಬರಲ್ಲಿ ನಡೆಯುತ್ತೆ ಅಂತ ಹೇಳಿದರೆ, ಯೂಶಲಿ ಎಕ್ಸಾಮಿಗೆ 1 ವಾರ ಇದ್ದಂಗೆ ಒಂದೊಂದು ದಿನ ಲೈಕ್ ಇರೋ ಎಲ್ಲ ಸಬ್ಜೆಕ್ಟು, ಲೈಕ್ 4-5 ಸಬ್ಜೆಕ್ಟು ಎಲ್ಲದೂ ನಿಮಗೆ PDF ಸಿಗುತ್ತೆ. MCQ ಸಾಲ್ವ್ ಮಾಡಬೇಕು. ಆ PDF ಜನರಲ್ ಕ್ಯಾಟಗರಿ ಅವರಿಗೆ ನೀವು PET ಇರಲ್ಲ ಅಂಥವ್ರಿಗೆ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಇಯರ್ ಕೂಡ ನಾನು ಶೇರ್ ಮಾಡ್ತೀನಿ. ಈಗ PO ಪ್ರಿಲಿಮ್ಸ್, PO ಅಂದರೆ ಆಫೀಸರ್ ಸ್ಕೇಲ್ 1 ಪ್ರಿಲಿಮ್ಸ್ ಬಂದುಬಿಟ್ಟು ನಿಮಗೆ 22 ಆ್ಯಂಡ್ 23 ನವೆಂಬರ್ ಆಗುತ್ತೆ. ಈ ಡೇಟು ನಿಮಗೆ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಸಿಗಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ ಕ್ಯಾಲೆಂಡರ್ ರಿಲೀಸ್ ಮಾಡಿದೆ IBPS, ಆ ಕ್ಯಾಲೆಂಡರಲ್ಲಿ ಇರುತ್ತೆ. ಆ್ಯಂಡ್ PO ಮೈನ್ಸ್ ಬಂದುಬಿಟ್ಟು 28 ಡಿಸೆಂಬರ್ 2025 ಇರುತ್ತೆ. ಆ್ಯಂಡ್ POಗೆ ಮಾತ್ರ ಇಂಟರ್ವ್ಯೂ ಇರುತ್ತೆ. ಆಫೀಸರ್ ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಇರುತ್ತೆ. ಬಟ್ ನೀವು ಫ್ರೆಷರ್ಸ್ ಆಗಿ ಜಸ್ಟ್ ಡಿಗ್ರಿ ಗ್ರಾಜುಯೇಟ್ಸ್ ಆಗಿದ್ರೆ ನೀವು ಆಫೀಸರ್ ಸ್ಕೇಲ್ 1 ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಅದಕ್ಕೆ ಇಂಟರ್ವ್ಯೂ ಫೆಬ್ರವರಿ ಶೆಡ್ಯೂಲ್ ಆಗಿದೆ 2026ಅಲ್ಲಿ. ಸೊ ತುಂಬ ಟೈಮ್ ಇದೆ. ಇವಾಗ ನೀವು ಪ್ರಿಪ್ರೇಷನ್ನ ಸೀರಿಯಸ್ಸಾಗಿ ಸ್ಟಾರ್ಟ್ ಮಾಡಿದ್ರೆ, ಇಷ್ಟು ದಿನ ಲೇಸಿ ಆಗಿದ್ರೂ ವೇಕೆನ್ಸಿ ಚೆನ್ನಾಗಿರೋದ್ರಿಂದ ನೀವು ಕೆಲಸ ತೊಗೋಬೋದು. ಸೊ ಸ್ವಲ್ಪ ಸೀರಿಯಸ್ನೆಸ್ಸಿಂದ ಪ್ರಿಪೇರ್ ಆಗಿ. ಇನ್ನೂ ಲೈಕ್ 80 ಡೇಸ್ ಏನೋ ಇದೆ ಇನ್ನೂ ನಿಮಗೆ ಆಪರ್ಚುನಿಟಿ. ಸೊ ಇದಾದಮೇಲೆ ಈಗ ಕ್ಲರಿಕಲ್ ಲೆವೆಲಿಗೆ ಹೋಗೋಣ. ಕ್ಲರಿಕಲಲ್ಲಿ ಪ್ರಿಲಿಮ್ಸ್ ಬಂದುಬಿಟ್ಟು ನಿಮಗೆ 6th 7th 13th 14th. ಸೊ ಕ್ಲರಿಕಲ್ಗೆ ಜಾಸ್ತಿ ದಿನ ಇದೆ, ಲೈಕ್ 4 ಡೇಸ್ ಅಂದರೆ 4 16 ಶಿಫ್ಟ್ ಆಗುತ್ತೆ. ಸೊ ಡಿಸೆಂಬರಲ್ಲಿದೆ ಎಕ್ಸಾಮ್. ಇದಕ್ಕೆ ಇನ್ನೂ ಜಾಸ್ತಿ ಟೈಮ್ ಇದೆ. ಸೊ ನೀವು ಇನ್ನೂ ಪ್ರಿಪ್ರೇಷನ್ ಸ್ಟ್ರಾಂಗಾಗಿ ಪ್ರಿಪೇರ್ ಆಗ್ಬೋದು ಕ್ಲರಿಕಲ್ ಲೆವೆಲ್ಗೆ. ಆ್ಯಂಡ್ ಕ್ಲರಿಕಲ್ ಮೈನ್ಸ್ ಬಂದುಬಿಟ್ಟು 1 ಫೆಬ್ರವರಿ ಇದೆ, ಜಾನ್ ಅಲ್ಲ ಫೆಬ್ರವರಿ. ಲೈಕ್ ಪ್ರಿಲಿಮ್ಸ್ಗೂ ಮೇನ್ಸ್ಗೂ ತುಂಬ ಗ್ಯಾಪ್ ಇದೆ, ಅಲ್ಲೂ ಕೂಡ ನೀವು ಅದನ್ನು ಬೆನಿಫಿಟ್ ತೊಗೋಬೋದು. ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಾತಾಡೋಣ. ಎಲಿಜಿಬಿಲಿಟಿ ಏಜ್ ವೈಸ್ ಯೂಶಲಿ RRB PO RRB ಕ್ಲರ್ಕ್ ನೋಟಿಫಿಕೇಷನಲ್ಲಿ April 1 ಕನ್ಸಿಡರ್ ಮಾಡ್ತಿದ್ರು. ಬಟ್ ಈ ಸಲ ಸೆಪ್ಟೆಂಬರಿಂದ ಕನ್ಸಿಡರ್ ಮಾಡಿದ್ದಾರೆ ಏಜ್ನ. ನಿಮ್ಮ ಏಜು PO ಪೋಸ್ಟ್, ಆಫೀಸರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾರೆ. ಮಿನಿಮಮ್ 18, ಮ್ಯಾಕ್ಸಿಮಮ್ 30. ಬಟ್ ಈ ಮಿನಿಮಮ್ ಕ್ರೈಟೀರಿಯಾ ನಂಗೆ ಅರ್ಥ ಆಗಲ್ಲ, ಯಾಕೆಂದರೆ ಡಿಗ್ರಿ ಆಗಿರಬೇಕು ಅಂತ ಕೊಡ್ತಾರೆ. 18 ಇಯರ್ಸ್ ಒಂದು PU ಮಾತ್ರ ಕಂಪ್ಲೀಟ್ ಮಾಡಿರ್ತಾನೆ, 21 ಆಗಿರಲೇಬೇಕು. ಸೊ ಅದು ಯಾವ ಕ್ರೈಟೀರಿಯಾ ಅಂತ ನನಗೆ ಐಡಿಯಾ ಇಲ್ಲ. ಬಟ್ ಮ್ಯಾಕ್ಸಿಮಮ್ ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ 30. ಆ್ಯಂಡ್ RRB ಕ್ಲರಿಕಲ್ಗೆ 28 ಮ್ಯಾಕ್ಸಿಮಮ್ಮು. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್ ನಿಮ್ಮ ಕ್ಯಾಟಗರಿ ವೈಸು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅಕಾರ್ಡಿಂಗ್ ಟು ಗೌರ್ಮೆಂಟ್ ನಾರ್ಮ್ಸ್. ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಬಗ್ಗೆ ನೋಡೋಣ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳ್ತೀನಿ. OBC ಸರ್ಟಿಫಿಕೇಟು ಯಾವತ್ತಿಂದ ಇರಬೇಕು ಆ ಥರ ಏನಾದ್ರು ಡೌಟ್ ಇದ್ದರೆ ನಿಮಗೆ, ಈಗ IPS ಕ್ಲರ್ಕಿಗೆ ಹೇಗೆ ಹೇಳಿದರೆ April 1, 2025 ಆದಮೇಲೆ ಇರಬೇಕು ಅಂತ. ಸೊ ಅದ್ರ ಮೇಲೆ ಇದ್ದರೆ ಓಕೆ, ಯಾಕೆಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮ ಹತ್ರ ಎಲಿಜಿಬಲ್ ಅಂದರೆ ವ್ಯಾಲಿಡ್ OBC ಸರ್ಟಿಫಿಕೇಟ್ ಇರಬೇಕು. ಆ್ಯಂಡ್ ವ್ಯಾಲಿಡಿಟಿ ಹೇಗೆ ಅಂದರೆ 1 year to 1 year
1 year ವ್ಯಾಲಿಡಿಟಿ. OBC NCLಗೆ ತುಂಬ ಸತಿ ಹೇಳಿದ್ದೀನಿ, OBC NCL ಇಸ್ ಡಿಫ್ರೆಂಟ್, ಸ್ಟೇಟ್ OBC ಇಸ್ ಡಿಫ್ರೆಂಟ್. ಸೊ ಅದ್ರ ಬಗ್ಗೆ ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ನೀವು IPS ಕ್ಲರಿಕಲ್ಗೆ ಯಾವ OBC ಸರ್ಟಿಫಿಕೇಟ್ ಇಟ್ಕೊಂಡಿದ್ರೆ ಅದೇ ಸರ್ಟಿಫಿಕೇಟ್ ಇದಕ್ಕೂ ಕೂಡ ಆಗುತ್ತೆ. ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ನು ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡೋ ಲಾಸ್ಟ್ ಡೇಟ್ ಇಟ್ಟಿದ್ದಾರೆ. ಸೊ 21/9/2025 ಈ ಡೇಟ್ ಒಳಗೆ ನಿಮ್ಮ ಫೈನಲ್ ಸೆಮ್, ನೀವೇನಾದ್ರು ಲಾಸ್ಟ್ ಇಯರಲ್ಲಿ ಇದ್ದೀನಿ ಬರೀತಿದ್ದೀನಿ ಆ ಥರ ಏನಾದ್ರು ಇದ್ದರೆ ಫೈನಲ್ ಸೆಮ್ದು ನಿಮ್ಮದು ರಿಸಲ್ಟ್ ಬಂದಿರಬೇಕು 21 ಸೆಪ್ಟೆಂಬರ್ 2025 ಅಷ್ಟರಲ್ಲಿ. ಇದು ಎಜುಕೇಷನ್ ಕ್ವಾಲಿಫಿಕೇಷನ್. ಅದು ಬಿಟ್ಟರೆ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ನಿಮ್ಮದು ಡಿಗ್ರಿ ಆಗಿರಬೇಕು, ಬ್ಯಾಚುಲರ್ಸ್ ಆಫ್ ಡಿಗ್ರಿ ಯಾವುದೇ ಯೂನಿವರ್ಸಿಟಿಯಿಂದ ಆದರೆ ನೀವು ಯಾವ ಡಿಗ್ರಿ ಮಾಡಿದರೂ ನೀವು ಎಲಿಜಿಬಲ್ ಇರ್ತೀರಾ. ಈಗ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್, ಇದೊಂದು ನನಗೆ ಈ ನೋಟಿಫಿಕೇಶನ್ ಅಗೇನ್ ಡಿಸಪಾಯಿಂಟಿಂಗ್ ಆಯಿತು. ಲಾಸ್ಟ್ ಇಯರ್ ನವೆಂಬರಲ್ಲೇ ಮೀಟಿಂಗಲ್ಲಿ ಲೈಕ್ ಪ್ಯಾನಲ್ ಮೀಟಿಂಗ್ ಏನಾಗಿತ್ತು ಅದರಲ್ಲೆಲ್ಲ ಈ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಕ್ರೈಟೀರಿಯಾ ಚೇಂಜ್ ಮಾಡ್ತೀವಿ, ಎಕ್ಸಾಮಿನೇಷನ್ ಆದಮೇಲೆ ಇಡ್ತೀವಿ, 3 months ಟೈಮ್ ಕೊಡಲ್ಲ, ಆ ಥರ ಎಲ್ಲ ಡಿಸ್ಕಸ್ ಮಾಡಿದರು ಬೋರ್ಡ್ಗೆ ಪ್ರಪೋಸಲ್ ಅದು ಇದು ಅಂತ. ಬಟ್ ಸ್ಟಿಲ್ ಈ ನೋಟಿಫಿಕೇಷನಲ್ಲೂ 6 months ಅಂತ ಕೇಳಿದರೆ ನೋಡಿ, ಇಲ್ಲಿ 6 months ಟೈಮ್ ಕೊಡ್ತಿದ್ದಾರೆ ಸೆಲೆಕ್ಟ್ ಆದಮೇಲೆ ಕಲಿಯೋಕ್ಕೆ. ಸೊ ದಿಸ್ ಇಸ್ ರಿಯಲಿ ಡಿಸಪಾಯಿಂಟಿಂಗ್ ಥಿಂಗ್. ಬಟ್ ಒಂದು ಬ್ಯಾಡ್ ನ್ಯೂಸ್ ಇದ್ದರೆ ಒಂದು ಗುಡ್ ನ್ಯೂಸ್ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಆಫೀಸರ್ ಸ್ಕೇಲ್ 1 ಸ್ಕೇಲ್ 2 ಎರಡು ನೋಟಿಫಿಕೇಷನ್ಗೂ ಸಪ್ರೇಟಾಗಿ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕು ನೀವು. ಒಂದೇ ಇದು PDF ಒಂದೇ ಇರ್ಬೋದು, ಬಟ್ ಅಪ್ಲಿಕೇಶನ್ ಫೀಸ್ ಸಪ್ರೇಟಾಗಿ ಹಾಕಬೇಕು, ಅಪ್ಲೈ ಕೂಡ ಸಪ್ರೇಟಾಗಿ ಮಾಡಬೇಕು. ಆ್ಯಂಡ್ ಆಫೀಸರ್ ಸ್ಕೇಲ್ 1 ಆ್ಯಂಡ್ ಆಫೀಸರ್ ಅಸಿಸ್ಟೆಂಟ್ಗೆ ಎರಡಕ್ಕೂ ಸೇಮ್ ಫೀಸು 850 ಫಾರ್ ಆಲ್ ಅದರ್ ಕ್ಯಾಟಗರೀಸ್. ರಿಮೈನಿಂಗ್ SC ST PWD ಆ್ಯಂಡ್ ಯಾವ ಕ್ಯಾಟಗರಿ ಇದೆ ಅವರಿಗೆಲ್ಲ 175 rupees ಇರುತ್ತೆ. ಸೊ ಇದಿಷ್ಟು ಅಪ್ಲಿಕೇಶನ್ ಫೀಸ್. ಈಗ ಎಕ್ಸಾಮಿನೇಷನ್ ಪ್ಯಾಟರ್ನ್ ಲಾಸ್ಟ್ ಇಯರ್ಗಿಂತ ಏನು ಚೇಂಜ್ ಆಗಿಲ್ಲ. ಸೊ ರೀಸನಿಂಗ್ ಬಂದುಬಿಟ್ಟು ಲಾಸ್ಟ್ ಇಯರು ನಮಗೆ ಲೈಕ್ 1 week or 15 days ಬಿಫೋರ್ ಸೆಕ್ಷನಲ್ ಟೈಮಿಂಗ್ ಅಂತ ಹೇಳಿದರು. ಯೂಶಲಿ ಸೆಕ್ಷನಲ್ ಟೈಮಿಂಗ್ 2023ವರೆಗೂ ಇರಲಿಲ್ಲ. ನಮ್ಮ ಬ್ಯಾಚಿಗೆ ಎಕ್ಸಾಮಿಗೆ ಒಂದು ವಾರ 15 ದಿನ ಇದ್ದಂಗೆ ಸೆಕ್ಷನಲ್ ಟೈಮಿಂಗ್ ಇದೆ ಅಂತ ಹೇಳಿದ್ದು. ದಟ್ ವಾಸ್ ಅ ಯೂಸ್ ಶಾಕ್ ಫಾರ್ ಅಸ್. ಬಟ್ ನಿಮಗೆ ಆ ಥರ ಏನಿಲ್ಲ ನೋಡಿ, ಅವರು ಮೆನ್ಷನ್ ಮಾಡಿದ್ದಾರೆ ರೀಸನಿಂಗ್ ಅಂತ. ಲೈಕ್ ರೀಸನಿಂಗ್ 40 questions 40 marks 25 minutes, ನ್ಯೂಮೆರಿಕಲ್ ಬಿಟ್ಟು 40 questions 40 marks 20 minutes. ಆ್ಯಂಡ್ ಮೇನ್ಸ್ ಬಂದುಬಿಟ್ಟು ಇದು ಪ್ಯಾಟರ್ನ್ ಏನಿದೆ RRB POಗೂ ಕ್ಲರಿಕಲ್ಗೂ ಸೇಮ್ ಇರುತ್ತೆ. ಡಿಫಿಕಲ್ಟಿ ಲೆವೆಲ್ಲು ಕಟ್ ಆಫ್ ಮಾತ್ರ ಚೇಂಜ್ ಆಗುತ್ತೆ, ಡಿಫಿಕಲ್ಟಿ ಲೆವೆಲ್ ತುಂಬ ಚೇಂಜ್ ಆಗುತ್ತೆ. ಆ್ಯಂಡ್ ಮೇನ್ಸ್ ಬಗ್ಗೆ ನೋಡೋಣ. ಮೇನ್ಸ್ ರೀಸನಿಂಗು ಇದು ಒಂದು ಬ್ಯಾಂಕ್ ಎಕ್ಸಾಮಲ್ಲಿ ಯೂಶಲಿ 6 ಪ್ರತಿ ವರ್ಷ ಬರೋದ್ರಲ್ಲಿ ಇದೊಂದು ಎಕ್ಸಾಮಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಒಂದು ಇನ್ಕ್ಲೂಡ್ ಮಾಡ್ಕೋತಾರೆ. ಅದು 40 questions ಇರುತ್ತೆ, ಬಟ್ 20 marks ಇರುತ್ತೆ. ಒಂದು ಕ್ವಶನ್ಗೆ ½ marks ಮಾತ್ರ ಇರುತ್ತೆ. ಆ್ಯಂಡ್ ಸೆಕ್ಷನಲ್ ಟೈಮಿಂಗ್ ಕೂಡ ಇರುತ್ತೆ. ಪ್ಯಾಟ್ರನ್ ನೀವು ನೋಡ್ಕೊಳ್ಳಿ. ಸೊ 200 questions ಇರುತ್ತೆ, 200 marks ಆ್ಯಂಡ್ 120 minutes ಮೇನ್ಸಲ್ಲಿ. ಆ್ಯಂಡ್ ಪ್ರಿಲಿಮ್ಸಲ್ಲಿ ಕ್ಯುಮ್ಯುಲೇಟಿವ್ ಆಗಿ 45 minutes, ಬಟ್ ಸೆಕ್ಷನಲ್ ಟೈಮ್ ಕೂಡ ಇರುತ್ತೆ. ಆ್ಯಂಡ್ ಒಂದು ಕ್ವಶನ್ ತಪ್ಪಾದರೆ ಆ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಸೈನ್ ಆಗಿರುತ್ತೆ ಅದರದ್ದು 1/4 ಅಂತ 1/4 ಕಟ್ ಆಗುತ್ತೆ, ಆರ್ 0.25. ಈಗ 1 marks ಏನಾದರೂ ಅಸೈನ್ ಆಗಿದ್ರೆ ನಿಮಗೆ 0.25 ಕಟ್ ಆಗುತ್ತೆ. ಅದೇ ನಿಮಗೆ ಇಲ್ಲಿ ನೋಡಿ, ಲೈಕ್ ಇಲ್ಲಿ 40 questions 50 marks ಅಂದರೆ 4/5 marks ಲೈಕ್ ಡಿವೈಡ್ ಆಗುತ್ತೆ. ಸೊ ಆವಾಗ ಆ ಒಂದು ಕ್ವಶನಿಗೆ ಎಷ್ಟು ಆಗಿರುತ್ತೆ ಅದರದ್ದು 1/4 ನಿಮಗೆ ನೆಗೆಟಿವ್ ಆಗುತ್ತೆ. ಸೊ ಇದು ಗೊತ್ತಾಯಿತು ಅನ್ಕೋತೀನಿ. ಇನ್ನೇನಾದ್ರು ಡೌಟ್ ಇದ್ದರೆ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ನಾನು ಹೇಳ್ತೀನಿ. ಬಟ್ ನೆಗೆಟಿವ್ ಮಾರ್ಕ್ಸ್ ಇದೆ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಈಗ ಇಂಟರ್ವ್ಯೂ ಬಂದುಬಿಟ್ಟು ಓನ್ಲಿ ಆಫೀಸರ್ ಸ್ಕೇಲ್ ಮಾತ್ರ ಇರುತ್ತೆ. ಆಫೀಸರ್ ಸ್ಕೇಲ್ ಇಂಟರ್ವ್ಯೂ ಬಂದು 100 marks ಇರುತ್ತೆ. ಅದು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಮೇನ್ಸ್ 80% ತಗೋತಾರೆ ಆ್ಯಂಡ್ ಮೇನ್ಸ್ 80% ಆ್ಯಂಡ್ ಇಂಟರ್ವ್ಯೂ ಬಂದುಬಿಟ್ಟು 100ನ 20% ತಗೋತಾರೆ. ಸೊ ದಿಸ್ ಈಸ್ ಅಬೌಟ್ ಇಂಟರ್ವ್ಯೂ. ಮೇನ್ಸ್ ಮತ್ತು ಇಂಟರ್ವ್ಯೂ ಸ್ಕೋರ್ನ ತೊಗೊಂಡ್ಬಿಟ್ಟು ಫೈನಲ್ ಸೆಲೆಕ್ಷನ್ ರಿಸಲ್ಟ್ ಬಿಡ್ತಾರೆ POಗೆ. ಬಟ್ ಕ್ಲರಿಕಲ್ಗೆ ಓನ್ಲಿ ಪ್ರಿಲಿಮ್ಸ್ ಮೇನ್ಸ್ ಕಟ್ ಆಫ್ ಕ್ಲಿಯರ್ ಆದರೆ ಮುಗೀತು. ಯೂಶಲಿ POಗೆ ಕಟ್ ಆಫ್ ಏನಿರುತ್ತೆ ಅದಕ್ಕಿಂತ 15 ಜಾಸ್ತಿ ತೆಗಿಬೇಕು ಮೇನ್ಸಲ್ಲಿ. ಯಾಕೆ ಅಂತಂದರೆ ಇಂಟರ್ವ್ಯೂ ಹೇಳೋಕ್ಕಾಗಲ್ಲ ಹೆಂಗೆ ಹೋಗುತ್ತೆ ಅಂತ. ಸೊ ಇಂಟರ್ವ್ಯೂ ಸ್ವಲ್ಪ ಅವರೇಜಾಗಿ ಹೋಗುತ್ತೆ ಅಂದರೆ ನೀವು ಮಿನಿಮಮ್ ಅಂದರೆ 15+ ತೆಗಿಬೇಕು. ಸೊ ಅದೊಂದೇ. ಲೈಕ್ ನಂದಿನೊಂದು 5 marks ಜಾಸ್ತಿ ಇದ್ದರೆ ಇಂಟರ್ವ್ಯೂಲಿ ನನಗೆ ಜಸ್ಟ್ 73 ಕೊಟ್ಟಿದ್ರು. ಸೊ 5 marks ಜಾಸ್ತಿ ಇದ್ದರೆ ಮೇನ್ಸಲ್ಲಿ 5 to 6 ಇದ್ದರೆ ನಂದು ಅದು ಕ್ಲಿಯರ್ ಆಗ್ತಿತ್ತು. ಈಗ ವೇಕೆನ್ಸೀಸ್ ನೋಡೋಣ. ವೇಕೆನ್ಸೀಸ್ ಈ ಸಲ ಇದೆ ಗುಡ್ ನ್ಯೂಸ್ ಅಂದರೆ ವೇಕೆನ್ಸೀಸ್ ಆಲ್ಮೋಸ್ಟ್ ಲಾಸ್ಟ್ ಇಯರ್ಗಿಂತ ಡಬಲ್ ಬಂದಿದೆ. ಕ್ಲರಿಕಲ್ ಅಂತೂ 4 times ಬಂದಿದೆ. ಲಾಸ್ಟ್ ಟೈಮು ಜಸ್ಟ್ 200 ಇದ್ದಿದ್ದು, ಈ ಸಲ 800 ವೇಕೆನ್ಸಿ ಇದೆ. ಆ್ಯಂಡ್ ಆಫೀಸರ್ ಸ್ಕೇಲ್ 1 326 or 46 ಎಷ್ಟೋ ಇತ್ತು, ಬಟ್ ಈ ಸಲ ಅದು 500 ಇದೆ. ಈ ನಮ್ಮ ಕರ್ನಾಟಕದಲ್ಲಿ 2 RRB ಇತ್ತು. ಸೊ 2 RRB ಸೇರಿಬಿಟ್ಟು ಅಮಾಲ್ಗಮೇಟ್ ಆಗಿಬಿಟ್ಟು 1 RRB ಆಗಿದೆ. ಸ್ಟಿಲ್ ಇಷ್ಟು ವೇಕೆನ್ಸಿ ಇದೆ. ಇಟ್ ಮೀನ್ಸ್ ನಮ್ಮ ಸ್ಟೇಟಲ್ಲಿ ರೆವೆನ್ಯೂ ಜನ್ರೇಟ್ ಆಗ್ತಿದೆ, ಬ್ಯಾಂಕ್ಗೆ ವೇಕೆನ್ಸಿ ಇದೆ ಅಂದರೆ ವರ್ಕ್ ಪವರ್ ಕಮ್ಮಿ ಇದೆ ಆ್ಯಂಡ್ ಕೆಲಸ ಜಾಸ್ತಿ ಇದೆ. ಕೆಲಸ ಯಾಕೆ ಜಾಸ್ತಿ ಇದೆ ಅಂದರೆ ಕಸ್ಟಮರ್ಸ್ ಫುಟ್ಫಾಲ್ ಜಾಸ್ತಿ ಇರುತ್ತೆ ಅದಕ್ಕೆ.
ಬಟ್ ಈ ಸಲ ಇನ್ನೊಂದು ಡಿಮೆರಿಟ್ ಅಂದರೆ ಲೈಟಾಗಿ ಹೇಳ್ತೀನಿ, ಬಟ್ ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ನಿಮ್ಮ ಪ್ರಿಪ್ರೇಷನ್ ನೀವು ಮಾಡಿ. ಆಂಧ್ರ ಪ್ರದೇಶ್ಗೆ 0 ವೇಕೆನ್ಸಿ ಇದೆ. ಸೊ 0 ವೇಕೆನ್ಸಿ ಇರೋದ್ರಿಂದ ಮೋಸ್ಟ್ ಪ್ರಾಬಲಿ ಆಲ್ ಆಫ್ ದೆಮ್, ಆಂಧ್ರದಲ್ಲಿ ಯಾರ್ಯಾರು ಆಸ್ಪಿರೆಂಟ್ಸ್ ಇದ್ದಾರೆ, ನಂದಿನ, ಶ್ರೀಧರ್, SSC ಅವರೆಲ್ಲ ನಮ್ಮ ಸ್ಟೇಟಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಆ್ಯಂಡ್ ಲ್ಯಾಂಗ್ವೇಜ್ ಅವರು ಆಲ್ರೆಡಿ ಕನ್ನಡ ಕಲ್ತಿರ್ತಾರೆ. ಯಾಕೆಂದರೆ ಕನ್ನಡ ಕಲಿಯೋಕ್ಕೆ ಅಂತಲೇ ಕ್ಲಾಸಸ್ಗಳು ಬ್ಯಾಂಕಿಂಗ್ಗೆ ಅಂತಲೇ ಶುರು ಮಾಡಿದ್ದಾರೆ ಅಲ್ಲೆಲ್ಲ. ಸೊ ಅದೊಂದು ಸ್ವಲ್ಪ ಅಪ್ಸೆಟ್ಟಿಂಗ್, ಯಾಕೆಂದರೆ ಆಂಧ್ರದ್ದು 0 ವೇಕೆನ್ಸಿ ಇದೆ. ಸ್ಟಿಲ್ ದೇ ಹ್ಯಾವ್ 4 RRBs ಅಮಾಲ್ಗಮೇಟೆಡ್ ಇಂಟು 1 4 RRB 1 RRB ಆಗಿದೆ. ಸೊ ಸ್ಟಿಲ್ ದೇ ಹ್ಯಾವ್ ರಿಪೋರ್ಟೆಡ್ 0 ವೇಕೆನ್ಸಿ. ದಟ್ಸ್ ಐ ಡೋಂಟ್ ನೋ ಹೌ, ಬಟ್ ಸೊ ಅದರಲ್ಲಿ ಸ್ವಲ್ಪ ಹೊರೆ ಆಗೋಂಥದ್ದೇನಿಲ್ಲ. ನೀವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಅಷ್ಟೇ. ಕಟ್ ಆಫ್ ಅಂತೂ ಏನು ಲಾಸ್ಟ್ ಇಯರ್ ಅಷ್ಟೇನು ಹೋಗಲ್ಲ ಅನ್ಕೋತೀನಿ, ಯಾಕೆಂದರೆ ವೇಕೆನ್ಸಿ ಚೆನ್ನಾಗಿ ಬಂದಿದೆ. ಬಟ್ ಇನ್ನೊಂದೇನು ಅಂದರೆ ಕ್ಲರಿಕಲ್ ಪೋಸ್ಟ್ ಬಿಡಿ, ಲೈಕ್ ಅವರು ಚೆನ್ನಾಗಿ ಫುಲ್ಲು ಓದ್ಕೊಂಡಿದ್ರೆ, ಫುಲ್ ಎಲಿಜಿಬಿಲಿಟಿ, ಅವ್ರು ತುಂಬ ಇಂಟೆಲಿಜೆಂಟ್ ಇದ್ದರೆ ಕ್ಲರಿಕಲ್ ಮೈನ್ಸ್ ಕಟ್ ಆಫ್ ಕ್ಲಿಯರ್ ಇದೆ, ಅವ್ರಿಗೆ ಕೆಲಸ ಆಗುತ್ತೆ. ಆಮೇಲೆ 6 ತಿಂಗಳು ಟೈಮ್ ಕೊಡ್ತಾರೆ. ಬಟ್ PO ಪೋಸ್ಟ್, ಆಫೀಸರ್ ಪೋಸ್ಟ್ ಏನಿದೆ, ನಿಮ್ಮ ಎಕ್ಸ್ಪೀರಿಯನ್ಸ್, ತುಂಬ ಜನ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ತುಂಬ ಜನ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೋದು. ಪ್ಯಾನಲ್ ಮೆಂಬರ್ಸ್ ಕರ್ನಾಟಕದವ್ರು ಇದ್ದರೆ ದೇ ದೆಮ್ಸೆಲ್ಫ್ ವಿಲ್ ಚೂಸ್ ಕರ್ನಾಟಕ ಪೀಪಲ್ಸ್. ಅವರೇ ಕನ್ನಡ ಬರುತ್ತಾ ಅಂತ ಟೆಸ್ಟ್ ಮಾಡಿಬಿಟ್ಟು ಕರ್ನಾಟಕದವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಇಂಟರ್ವ್ಯೂಗೆ ನೀವು ಮೇನ್ಸ್ ಕ್ಲಿಯರ್ ಮಾಡ್ಕೊಂಡು ಇಂಟರ್ವ್ಯೂಗೆ ಒಂದು ಹೋಗ್ಬಿಡಿ. ಇಂಟರ್ವ್ಯೂಗೆ ಹೋದರೆ ಆಲ್ಮೋಸ್ಟ್ ಕರ್ನಾಟಕದವರು ನೀವು ಸ್ವಲ್ಪ ಚೆನ್ನಾಗಿದ್ರೆ ಮಾರ್ಕ್ಸು ಪಕ್ಕ ಸೆಲೆಕ್ಟ್ ಆಗ್ತಾರೆ. ಯಾಕೆಂದರೆ ಕನ್ನಡ ಬರಲಿಲ್ಲ ಅಂತ ಅಂದರೆ ಇಂಟರ್ವ್ಯೂಲಿ ಬೇರೆ ಸ್ಟೇಟ್ ಅವ್ರಿಗೆ ಯೂಶ್ವಲಿ ಅವ್ರಿಗೆ ಕಮ್ಮಿ ಮಾರ್ಕ್ಸ್ ಕೊಡ್ತಾರೆ ಆ್ಯಂಡ್ ಡಿಫಿಕಲ್ಟ್ ಕ್ವಶನ್ಸ್ ಕೇಳ್ತಾರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ಅದೊಂದು ಸ್ವಲ್ಪ ಓಕೆ ಥಿಂಗ್. ಸೊ ಈಗ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ. ಎಕ್ಸಾಮಿನೇಷನ್ ಸೆಂಟರ್ ಬಂದುಬಿಟ್ಟು ಇಲ್ಲಿದೆ. ಇದು ಪ್ರಿಲಿಮ್ಸ್, ಇದು ಮೇನ್ಸ್. ಸೊ ಅಲ್ಲಿ ಮೆನ್ಷನ್ ಮಾಡೋದು ಮರ್ತಿದ್ದೀನಿ. ಸೊ ಪ್ರಿಲಿಮ್ಸ್ಗೆ ಮೇನ್ಸ್ಗೆ ಅಕಾರ್ಡಿಂಗ್ಲಿ ನೀವು ಎಕ್ಸಾಮಿನೇಷನ್ ಸೆಂಟರ್ ಹಾಕಿ ಆ್ಯಂಡ್ ನಿಯರ್ ಬೈ ಸೆಂಟರ್ಸ್ನ ಹಾಕೊಳ್ಳಿ, ನೋ ಪ್ರಾಬ್ಲಮ್. ಪ್ರಿಫರೆನ್ಸ್ ಕೇಳುತ್ತೆ 1, 2 ಅಂತ. ಸೊ ಪ್ರಿಫರೆನ್ಸ್ ಪ್ರಕಾರ ಹಾಕಿ. ಆ್ಯಂಡ್ ಈ ಸಲ ಬ್ಯಾಂಕ್ ಪ್ರಿಫರೆನ್ಸ್ ಕೊಡೋ ಚಾನ್ಸ್ ಇಲ್ಲ, ಯಾಕೆಂದರೆ ಇರೋದೇ ಒಂದು ಬ್ಯಾಂಕ್ ಈ ಸಲ RRB. ಆ್ಯಂಡ್ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಇಲ್ಲಿ ಏನಿದೆ, ಈ PDF ನಾನು ಶೇರ್ ಮಾಡ್ತೀನಿ. ಇದರಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಾತ್ರ ನಾನೇ ಟೈಪ್ ಮಾಡಿರೋದು. ಸೊ ಇದು ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಬೋತ್ ಸಿಗ್ನೇಚರ್ ಆ್ಯಂಡ್ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಶುಡ್ ಬಿ ವಿತ್ ಬ್ಲ್ಯಾಕಿಂಗ್ ಪೆನ್ ಆನ್ ವೈಟ್ ಪೇಪರ್. ಸೊ ಬ್ಲ್ಯಾಕಿಂಗ್ ಪೆನ್ನಲ್ಲಿ ಹಾಕಿ ಕ್ಲಾರಿಟಿ ಚೆನ್ನಾಗಿರಲಿ. ಆ್ಯಂಡ್ ತಮ್ ಇಂಪ್ರೆಷನ್ ಬಂದ್ಬಿಟ್ಟು ನೀವು ಬ್ಲ್ಯಾಕ್ ಆದರೂ ಯೂಸ್ ಮಾಡ್ಬೋದು, ಬ್ಲೂ ಆದರೂ ಯೂಸ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಿದೆ ನೋಟಿಫಿಕೇಶನ್ ಬಗ್ಗೆ ಅದೆಲ್ಲ ಕವರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಅಥವಾ ಅಪ್ಲೈ ಮಾಡೋದು ಹೇಗೆ ಅಪ್ಲೈ ಮಾಡೋದು ತೋರಿಸಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನೇ ಅಪ್ಲೈ ಮಾಡಿಬಿಟ್ಟು ಒಂದು ಫೇಕ್ ಅಪ್ಲಿಕೇಶನ್ ಅಥವಾ ನಾನು ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಕೇಳ್ಬೋದು, RRB PO ಅಪ್ಲೈ ಮಾಡ್ತೀನಿ ಅಂತ ತುಂಬ ಜನ ಕೇಳ್ತಿದ್ರಿ. ನಾನು RRB PO ಮತ್ತೆ ಅಪ್ಲೈ ಮಾಡ್ತಿಲ್ಲ, ಯಾಕೆಂದರೆ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಯೂನಿಯನ್ ಬ್ಯಾಂಕ್ LBO, ದಟ್ಸ್ ಆಫೀಸರ್ ಸ್ಕೇಲ್ 1 ಪೋಸ್ಟ್ ಓನ್ಲಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟು ನಾನು ಕಟ್ ಆಫ್ ಬಗ್ಗೆ, ಲೈಕ್ ಪ್ರೀವಿಯಸ್ ಇಯರ್ಸ್ ಕಟ್ ಆಫ್ಸ್ ವೇಕೆನ್ಸಿ ಅದೆಲ್ಲ ವಿಡಿಯೋ ತರ್ತೀನಿ. ಬಟ್ ಪ್ರಿಪ್ರೇಷನ್ ತುಂಬ ಟೈಮ್ ಸಿಕ್ಕಿದೆ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಆ್ಯಂಡ್ ವೇಕೆನ್ಸಿ ಕೂಡ ಚೆನ್ನಾಗಿದೆ. ಇದೊಂದು ಅಂತಲ್ಲ, ಈ ಸಲ ಬರ್ತಿರೋ ಪ್ರತಿಯೊಂದು ನೋಟಿಫಿಕೇಷನಲ್ಲಿ ಲಾಸ್ಟ್ ಟೈಮ್ಗಿಂತ ಡಬಲ್ ವೇಕೆನ್ಸಿ ಅಥವಾ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ವೇಕೆನ್ಸೀಸ್ ಬರ್ತಿದೆ. ಫಾರ್ ಎಕ್ಸಾಂಪಲ್ SBI ಕ್ಲರ್ಕ್ ಲಾಸ್ಟ್ ಟೈಮ್ 50, ಈ ಸಲ 4 ಟೈಮ್ಸ್ ಜಾಸ್ತಿ ಬಂದಿದೆ. IPS ಕ್ಲರ್ಕ್ 1100+ ಇದೆ, ಅದು ನೋಟಿಫಿಕೇಶನ್ ಡೇಟಲ್ಲಿ ಇನ್ನೂ ಇನ್ಕ್ರೀಸ್ ಆಗೋ ಸ್ಕೋಪ್ ಇದೆ. ಆ್ಯಂಡ್ IPS PO 5000+ ಇದೆ, ಇನ್ನೂ ಇನ್ಕ್ರೀಸ್ ಆಗೋ ಸ್ಕೋಪ್ ಇದೆ. ಲಾಸ್ಟ್ ಇಯರ್ ನೋಟಿಫಿಕೇಶನ್ ಟೈಮಲ್ಲಿ ಅಷ್ಟಿರಲಿಲ್ಲ. ಆ್ಯಂಡ್ ಇದು ಕೂಡ RRB ಕ್ಲರ್ಕ್, RRB PO ಬೋತ್ ಆರ್ ಮೋರ್ ದೆನ್ ಲಾಸ್ಟ್ ಇಯರ್. ಸೊ ಈ ವರ್ಷ ತುಂಬ ಒಳ್ಳೆ ಆಪರ್ಚುನಿಟಿ ಇದೆ. ಒಂದಲ್ಲ ಒಂದು 6 ಯಾವ್ದಾದ್ರು ಒಂದು ಕ್ಲಿಯರ್ ಮಾಡ್ಕೊಂಡು ಒಂದ್ಸಲ ಎಂಟ್ರಿ ಆಗಿಬಿಡಿ ಜಾಬ್ಗೆ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.